ಈಗ ಒಂದು ಸ್ಪೆಷಲ್ ರೆಸಿಪಿ ನಾನ್ ಮಾಡ್ತೀನಿ ನಿಮ್ಗೋಸ್ಕರ. ಹಾಗೆ ವಿವರ್ಸ್ ರೆಸಿಪಿ, ಸ್ಪೆಷಲ್ ರೆಸಿಪಿ ಅದ್ ನಾನ್ ಮಾಡ್ತೀನಿ. ಈ ರೆಸಿಪಿನ ಬರ್ತ್ ಕಳ್ಸಿರೋದು ಮಂಜುಳಾ ಅವರು ನಾಗಮಂಗಲದಿಂದ. ಏನ್ ಬರ್ತ್ ಕಳ್ಸಿದಾರೆ ಗೊತ್ತಾ? ಮಶ್ರೂಮ್ ಸೂಪ್. ಸೊ ಮಶ್ರೂಮ್ ಸೂಪ್ ನ ನಾನ್ ಮಾಡ್ತೀನಿ, ನೀವು ನಂಗೆ ಸ್ವಲ್ಪ ಸಪೋರ್ಟ್ ಮಾಡ್ಬೇಕು. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ಮಶ್ರೂಮ್, ಬಟಾಣಿ, ಈರುಳ್ಳಿ, ಹಾಲು, ಬೆಣ್ಣೆ, ವೈಟ್ ಪೆಪ್ಪರ್ ಪೌಡರ್, ಉಪ್ಪು, ಕೊತ್ತಂಬರಿ ಸೊಪ್ಪು, ಕಾರ್ನ್ ಫ್ಲೋರ್, ಚಿಲ್ಲಿ ಫ್ಲೇಕ್ಸ್. ಇಷ್ಟಿದ್ರೆ ನಾವು ಮಶ್ರೂಮ್ ಸೂಪ್ ಮಾಡಬಹುದು ಅಂತ ಬರ್ತ್ ಕಳ್ಸಿದ್ದಾರೆ. ಬೆಣ್ಣೆ ನಮ್ಗೆ ಎಷ್ಟು ಹುರ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು, ಯಾಕಂದ್ರೆ ಮಶ್ರೂಮ್ ಹುರಿಬೇಕಿದ್ರಲ್ಲಿ ಅಳತೆನಲ್ಲಿ ಹಾಕ್ಬೇಕು. ಈ ಬೆಣ್ಣೆ ನಮ್ಗೆ 80% ವಾಟರ್ ಕಂಟೆಂಟ್ ಇರೋದ್ರಿಂದ ಇದು ಕ್ಯಾಲೋರಿ ಲಿಸ್ಟಿಗೆ ಬರೋದಿಲ್ಲ. ಸೊ ಬೆಣ್ಣೆ ಎಷ್ಟು, ನಾನು ಇವಾಗ ಸದ್ಯ ಮನ್ಸಲ್ಲಿ ಅನ್ಕೋತಾ ಇದ್ದೆ, ಇಷ್ಟು ಬೆಣ್ಣೆ ತಿಂದ್ರೆ ಪಾಪ. ಇಲ್ಲ, ನನ್ನ ಅಕ್ಕ ಡಾಕ್ಟರು, ನಾನು ಬೆಣ್ಣೆ ತಿಂತಾ ಇರ್ಲಿಲ್ಲ, ಅವಾಯ್ಡ್ ಮಾಡ್ತಾ ಇದ್ದೆ ಕ್ಯಾಲೋರಿ ಅಂತ. ಬಟ್ ಅವಳೊಂದ್ಸಲ ನಮ್ಮೂರಿನಲ್ಲಿ ಬೆಣ್ಣೆ ಅಲ್ಲೇ ಕಡಿತಾರೆ, ತಿನ್ಬೇಕಾದ್ರೆ ಪರವಾಗಿಲ್ಲ, ಅದ್ರಲ್ಲಿ 80% ವಾಟರ್ ಕಂಟೆಂಟ್ ಇರುತ್ತೆ, ಬೆಣ್ಣೆ ತಿನ್ಬೋದು ಅಂತ ಹೇಳಿದ್ಲು. ಸೊ ಎಲ್ರು ಧೈರ್ಯವಾಗಿ ಬೆಣ್ಣೆ ತಿನ್ಬೋದು, ಬಟ್ ಅತಿ ಆಗಲ್ಲ, ಲಿಮಿಟೆಡ್ ಆಗಿ ತಿನ್ಬೋದು. ಅದು ಎಣ್ಣೆ ತಿನ್ನೋದಕ್ಕಿಂತ ಬೆಣ್ಣೆ ಒಳ್ಳೆಯದು ಪ್ರಮಾಣದಲ್ಲಿ ಇದನ್ನ ಬೆಣ್ಣೆ ತಿನ್ಬೋದು. ಮತ್ತೆ ಮನೆಯಲ್ಲಿ ಮಾಡಿರುವಂತಹ ಬೆಣ್ಣೆ ಬೆಸ್ಟ್. ಅಂಗಡಿನಲ್ಲಿ ಎಷ್ಟು ದಿವಸ ಆಗಿರುತ್ತೋ ಶೇಖರಿಸಿ, ಸೊ ಮನೆಯಲ್ಲಿ ಮಾಡ್ಕೊಂಡಿರೋ ಬೆಣ್ಣೆ ಗುಡ್. ಈರುಳ್ಳಿ, ಆಕ್ಚುಲಿ ಬೆಣ್ಣೆ ನಾನು ಹೇಳ್ದಂಗೆ ನೀವು ಮನೆಯಲ್ಲಿ ಮಾಡ್ಕೊಂಡಿರೋದೇ ಪ್ರಿಫರಬಲ್, ಯಾಕಂದ್ರೆ ಕೆಮಿಕಲ್ಸ್ ಹಾಕಿರಬಹುದು, ಯಾಕಂದ್ರೆ ಪ್ರಿಸರ್ವೇಟಿವ್ಸ್ ಇದ್ದೇ ಇರುತ್ತೆ ಎಲ್ಲದ್ರಲ್ಲೂ. ಸೊ ಬೆಟರ್ ಮನೆಯಲ್ಲಿ ಮಾಡ್ಕೊಂಡಿದ್ದ ಬೆಣ್ಣೆ ಇಸ್ ಗುಡ್ ಫಾರ್ ಹೆಲ್ತ್. ಜೊತೆಗೆ ಈ ಸೂಪು ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದ್ರೆ ಇದು ತುಂಬಾ ಲೈಟ್ ಆಗಿ ತುಂಬಾ ಸ್ಪೆಷಲ್ ಆಗಿದೆ. ಇದ್ರಲ್ಲಿ ಏನ್ ಸ್ಪೆಷಲ್ ಅಂದ್ರೆ ನಾವು ಇದಕ್ಕೆ ಬಟಾಣಿ ಉಪಯೋಗಿಸ್ತಾ ಇದ್ವಿ, ಬೇಯಿಸಿದೀವಿ ಆಗ್ಲೇನೆ. ಸೊ ಅದನ್ನ ಉಪಯೋಗಿಸ್ತಾ ಇದೀವಿ ಮಶ್ರೂಮ್ ಜೊತೆ. ಇದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಯ್ತು. ಮಶ್ರೂಮ್ಸ್ ಕೊಡಿ. ಇಂಗ್ರೀಡಿಯೆಂಟ್ಸ್ ನೋಡಿದ್ರೇನೆ ಬಹಳ ಟೇಸ್ಟ್ ಇರುತ್ತೆ ಅಂತ ಅನಿಸ್ತಾ ಇದೆ. ಹೌದು, ಇದು ಮಶ್ರೂಮ್ ನಾವು ಚಿಕ್ಕದಾಗಿ ಹಚ್ಚಿಟ್ಕೊಂಡಿದೀವಿ ಸೂಪ್ ಸಿಗೋ ತರ. ಇಲ್ಲಾಂದ್ರೆ ತರಕಾರಿ ಕರಿ ಆ ತರದಾದ್ರೆ ಸ್ವಲ್ಪ ದಪ್ಪಕ್ಕೆ ಹಚ್ಕೋಬಹುದು. ಇದು ಸೂಪ್ಗೋಸ್ಕರ ಸ್ವಲ್ಪ ಚಿಕ್ಕದಾಗಿ ಹಚ್ಕೊಂಡಿದ್ದೀವಿ. ಅದು ಬೇಗ ಮಶ್ರೂಮ್ ಬೇಗ ಬೆಂದ್ ಬಿಡತ್ತೆ. ಈಗ ಬೆಣ್ಣೆ ಜೊತೆ ಬೆರ್ತಿದೆ. ಈಗ ಬಟಾಣಿ ಹಾಕ್ತೀನಿ. ಬಟಾಣಿ ಬೇಯಿಸಿದ್ರು ಕ್ರಿಸ್ಪಿನೆಸ್ ಬರುತ್ತೆ. ಅದ್ರೊಳಗಡೆ ಬೆಣ್ಣೆ ಕ್ರಿಸ್ಪಿನೆಸ್ ಬರುತ್ತೆ. ಇದು ಎಷ್ಟು ಬೇಕೋ ಅಷ್ಟು. ಇದು ಜಾಸ್ತಿ ಏನೂ ಹಾಕಕ್ಕಾಗಲ್ಲ, ಯಾಕಂದ್ರೆ ಸೂಪ್ ಆಗಿರೋದ್ರಿಂದ ಲಿಮಿಟೆಡ್ ಆಗಿ ಹಾಕ್ಬೇಕಲ್ಲ. ಹಾಲು ಹಾಕ್ಬೇಕು. ಹಾಲು ಹಸಿ ಹಾಲು. ಅದು ಅದ್ರಲ್ಲಿ ಬೆಂದ್ಕೊಂಡ್ಮೇಲೆ ಹೊಂದ್ಕೊಳ್ಳುತ್ತೆ, ತೊಂದ್ರೆ ಇಲ್ಲ. ಇದು ಬೇಯಕ್ಕೆ ಹಾಕ್ತಾ ಇರೋದು. ಇದ್ರ ಬದಲು ಹಾಲು ಹಾಕ್ತೀವಿ. ಹಾಲು ಹಾಕಿದ್ರೆ ಒಂದ್ ಒಳ್ಳೆ ಟೇಸ್ಟ್ ಬರುತ್ತೆ. ಬೇಯಕ್ಕೆ. ಆಮೇಲೆ ಸೂಪ್ಗೆ ಹಾಲು ಹೆಚ್ಚು ಹೊಂದ್ಕೊಡುತ್ತೆ. ಹೌದು, ಸೂಪ್ ಅಂದಿದ ತಕ್ಷಣ ಒಂಥರ ಒಂದ್ ಥಿಕ್ನೆಸ್ ಬರೋದ್ರಿಂದ ಕಾರ್ನ್ ಫ್ಲೋರ್ ವಿತ್ ವಾಟರ್ ಬೇಕು. ಒಂದ್ ಬೌಲ್ ಕೊಡಿ. ಕಾರ್ನ್ ಫ್ಲೋರ್ ಒಂದ್ 1/2 ಸ್ಪೂನ್ ಸಾಕು. ಈಗ ನಾನು ಕಾರ್ನ್ ಫ್ಲೋರ್ ಹಾಕೊಂಡಿದ್ದೀನಿ, ಜೊತೆಗೆ ನೀರ್ ಮಿಕ್ಸ್ ಮಾಡ್ತೀನಿ. ಪೇಸ್ಟ್ ಮಾಡ್ಕೊಬೇಕಾ? ಇದು ಗಂಟಾಗತ್ತೆ, ಲಂಪ್ಸ್ ಬಂದ್ಬಿಟ್ರೆ ಕಷ್ಟ. ಸೊ ಅದಕ್ಕೆ ಇದನ್ನ ಫಸ್ಟ್ ಒಂದ್ಸಲ ನೀರ್ನಲ್ಲಿ ಈ ತರ ತೆಳ್ಳಗೆ ಕಲ್ಸ್ಕೊಂಡ್ಬಿಟ್ರೆ ಅದು ಹೊಂದ್ಕೊಳ್ಳೋದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇಲ್ಲಾಂದ್ರೆ ಲಂಪ್ಸ್ ಬರುತ್ತೆ, ತಿನ್ಬೇಕಾದ್ರೆ ನಮ್ಗೆ ಹಸಿ ಹಸಿಯಾಗಿ ಸಿಗತ್ತೆ, ಗಂಟಾಗ್ಬಿಡುತ್ತೆ. ನೀರ್ ಬೇಕಾಗತ್ತಾ? ಖಂಡಿತ ನೀರ್ ಬೇಕು, ಯಾಕಂದ್ರೆ ಇದು ಸೂಪ್ ಆಗಿರೋದ್ರಿಂದ ಖಂಡಿತ ನೀರ್ ಬೇಕಾಗತ್ತೆ. ಇದು ಸೂಪ್ ಅಂದಿದ ತಕ್ಷಣ ನಾವು ಒಣಮೆಣಸಿನಕಾಯಿನ ತರತರಿಯಾಗಿ ರುಬ್ಕೊಂಡಿರ್ತೀವಿ ಡ್ರೈ ಅಲ್ಲಿ, ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅಂತ ಹೇಳ್ತೀವಿ. ಅದು ಆಪ್ಟ್ ಫಾರ್ ಸೂಪ್. ಈಗ ವೈಟ್ ಪೆಪ್ಪರ್ ಪೌಡರ್, ಸಾಲ್ಟ್ ನೋಡಿ ಹಾಕ್ಬೇಕು, ಯಾಕಂದ್ರೆ ಮಶ್ರೂಮ್ ಅಲ್ಲಿ ಸ್ವಲ್ಪ ಸಾಲ್ಟಿನ ಅಂಶ ಇರುತ್ತೆ. ಸೂಪ್ ಆಗಿರೋದ್ರಿಂದ ಸ್ವಲ್ಪ ನೋಡಿ ಹಾಕ್ಬೇಕು. ಆಮೇಲೆ ಸೂಪ್ಗೆ ಹೆಚ್ಚು ಸಾಲ್ಟ್ ಇದ್ರೂ ರುಚಿಯಾಗಿರಲ್ಲ, ಸ್ವಲ್ಪ ಲೈಟ್ ಆಗಿರ್ಬೇಕು. ಇವಾಗ ಇದನ್ನ ಸ್ವಲ್ಪ ಹೊಂದ್ಕೋಬೇಕು. ಇಟ್ಸ್ ಆಲ್ಮೋಸ್ಟ್ ರೆಡಿ. ನೀನು ಲಾಸ್ಟ್ ಗಾರ್ನಿಶಿಂಗ್ಗೆ ಕೊರಿಯಾಂಡರ್ ಲೀವ್ಸ್ ಹಾಕೋಣ. ಲಾಸ್ಟ್ ಗಾರ್ನಿಶಿಂಗ್ ಆಲ್ಮೋಸ್ಟ್ ಇಟ್ಸ್ ಡನ್. ಚೆನ್ನಾಗಿ ಕಾಣಿಸ್ತಿದೆ. ಲುಕ್ಸ್ ಡೆಲಿಷಿಯಸ್ ಅಲ್ಲ? ನೋಡೋಣ ಟೇಸ್ಟ್ ಏನ್ ಹೇಳತ್ತೆ ಅಂತ. ತುಂಬಾ ಚೆನ್ನಾಗಿ ಬಂದಿರಲೇಬೇಕು, ಯಾಕಂದ್ರೆ
ಹದವಾಗಿ ಎಲ್ಲ ಹಾಕಿ ಮಾಡಿದ್ದೀರಿ ಅಲ್ವಾ, ಹೌದು. ಸೊ ಹಾಗಾಗಿ ಟೇಸ್ಟ್ ಚೆನ್ನಾಗಿರ್ಲೇಬೇಕು ಅದು. ಜಸ್ಟ್ ಜಾಸ್ತಿ ಹಾಕೋದೇನ್ ಬೇಡ, ಸುಮ್ಮನೆ ಒಂದ್ ಕಡೆ ಪ್ರೆಸೆಂಟೇಷನ್ಗೆ ಹಾಕಿದ್ದೀವಿ ಅಂತ. ಬೇಕಾದಾಗ ಕುಡಿಬೇಕಾದ್ರೆ ಜಸ್ಟ್ ಮಿಕ್ಸ್ ಇಟ್ ಅಪ್ ಅಂಡ್ ಹ್ಯಾವ್. ಫ್ರೆಂಡ್ಸ್, ಬಿಸಿ ಬಿಸಿಯಾಗಿರೋ ಮಶ್ರೂಮ್ ಸೂಪ್ ರೆಡಿ ಆಗಿದೆ. ಮಶ್ರೂಮ್ ಸೂಪ್ ಬೇಕಾಗುವ ಸಾಮಗ್ರಿಗಳು: ಮಶ್ರೂಮ್, ಬಟಾಣಿ, ಈರುಳ್ಳಿ, ಹಾಲು, ಬೆಣ್ಣೆ, ವೈಟ್ ಪೆಪ್ಪರ್ ಪೌಡರ್, ಉಪ್ಪು, ಕೊತ್ತಂಬರಿ ಸೊಪ್ಪು, ಕಾರ್ನ್ಫ್ಲೋರ್ ಮತ್ತು ಚಿಲ್ಲಿ ಫ್ಲೇಕ್ಸ್. ಮಾಡುವ ವಿಧಾನ: ಬಾಣಲೆಗೆ ಬೆಣ್ಣೆ, ಈರುಳ್ಳಿ, ಮಶ್ರೂಮ್, ಬೇಯಿಸಿದ ಬಟಾಣಿ, ಹಾಲು, ನೀರಿನಲ್ಲಿ ಕಲಸಿದ ಕಾರ್ನ್ಫ್ಲೋರ್, ಚಿಲ್ಲಿ ಫ್ಲೇಕ್ಸ್, ವೈಟ್ ಪೆಪ್ಪರ್ ಪೌಡರ್ ಹಾಕಿ ಕುದಿಸಿದ್ರೆ ಮಶ್ರೂಮ್ ಸೂಪ್ ಸವಿಯಲು ಸಿದ್ಧ.